ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗ್ಬಿಟ್ಟಿದೆ ನೋಡಿ. ರಾಜಕಾರಣಿಗಳು ಅಂತ ಬಂದಾಗ ಊಟಕ್ಕೆ ಸೇರಿದ್ರು, ಸಭೆ ಸೇರಿದ್ರು, ಅದೆಲ್ಲ ಸುದ್ದಿ ಆಗುತ್ತೆ. ಸದ್ಯಕ್ಕೀಗ ಅಹಿಂದ ನಾಯಕರು ಒಟ್ಟೊಟ್ಟಿಗೆ ಊಟಕ್ಕೆ ಸೇರಿದ್ರಲ್ಲ, ಅದು ಕೂಡ ಒಂದಷ್ಟು ಜಟಾಪಟಿಗೆ ಕಾರಣ ಆಗ್ಬಿಟ್ಟಿದೆ. ನಮ್ಮ ಮನೆಗೆ ಊಟಕ್ಕೆ ಕರೆದ್ರು ಕೂಡ ಸಿಎಂ ಬರ್ತಾರೆ, ಅದ್ರಲ್ಲಿ ತಪ್ಪೇನಿದೆ ಅಂತ ಎಂಬಿ ಪಾಟೀಲ್ ಅವರು ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವಂತ ಎಂಬಿ ಪಾಟೀಲ್ ಅವರು, ನಾವು ಕರೆದ್ರು ನಮ್ಮ ಮನೆಗೂ ಕೂಡ ಸಿದ್ದರಾಮಯ್ಯನವರು ಊಟಕ್ಕೆ ಬರ್ತಾರೆ, ಅದ್ರಲ್ಲಿ ತಪ್ಪೇನಿದೆ? ಪಕ್ಷದಲ್ಲಿ ಹೈಕಮಾಂಡ್ ಇದೆ, ವರಿಷ್ಠರಿದ್ದಾರೆ, ಎಲ್ಲವನ್ನೂ ಕೂಡ ಅವರೇ ನೋಡ್ತಾರೆ. ಸದ್ಯಕ್ಕೆ ಒಂದಷ್ಟು ಸಾಮಾಜಿಕ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ, ಆಯಾ ಸಮುದಾಯಗಳಲ್ಲಿರುವಂತ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಅಂತ ನಾಯಕರೆಲ್ಲ ಒಟ್ಟಿಗೆ ಸೇರಿದ್ದಾರೆ, ಊಟಕ್ಕೆ ಸೇರಿದ್ದಾರೆ, ಅದರಲ್ಲಿ ತಪ್ಪೇನಿದೆ ಅಂತ ಬೆಂಗಳೂರಿನಲ್ಲಿ ಎಂಬಿ ಪಾಟೀಲ್ ಅವರು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ರು. ಅಹಿಂದ ನಾಯಕರು ಒಟ್ಟೊಟ್ಟಿಗೆ ಯಾಕೆ ಸೇರ್ಕೊಂಡಿದ್ರು ಸರ್? ಬೇರೆ ಏನಾದರೂ ಚರ್ಚೆ ಆಯ್ತಾ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇರ್ಬೋದು, ಸಂಪುಟ ಪುನಾರಚನೆ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ, ಅದು ಊಟಕ್ಕಾಗಿ ಆದಂಥ ಸಭೆ ಅಷ್ಟೇ, ಎಲ್ಲರೂ ಒಟ್ಟಿಗೆ ಸೇರಿದ್ರು ಅಂತ ಅಂದರೆ ತಪ್ಪೇನಿದೆ? ಇನ್ನು ಬೇರೆ ಬೇರೆ ವಿಚಾರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಥವಾ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೈಕಮಾಂಡ್ ಇದೆ. ನಾಳೆ ನಮ್ಮ ಮನೆಗೆ ಬನ್ನಿ ಅಂದ್ರೂ ಕೂಡ ಸಿದ್ದರಾಮಯ್ಯನವ್ರು ಬರ್ತಾರೆ, ಲಿಂಗಾಯತರ ನಾಯಕರು ಕರೆದ್ರು ಹೋಗ್ತಾರೆ, ಅಹಿಂದ ನಾಯಕರು ಕರೆದ್ರು ಹೋಗ್ತಾರೆ, ಊಟಕ್ಕಾಗಿ ಸೇರಿದ್ರಷ್ಟೇ. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಇಲ್ಲ. ಇದ್ರೂ ಕೂಡ ಅವರವರ ಸಮುದಾಯಗಳಿಗೆ ಇದ್ದಂಥ ಸಮಸ್ಯೆಗಳೇನಿರ್ತವೆ, ಆ ಸಮಸ್ಯೆಗಳನ್ನ ಸಚಿವರು, ಶಾಸಕರು ಹೇಳ್ಕೊಂಡಿರ್ತಾರಷ್ಟೇ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ರೀತಿಯ ರಾಜಕೀಯ ಕೂಡ ಈ ಒಂದು ಡಿನ್ನರ್ನಲ್ಲಿ ಇಲ್ಲ ಅನ್ನೋದ್ರ ಬಗ್ಗೆ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ರು. ಮತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದು, ಈ ರೀತಿ ಊಟಕ್ಕೆ ಸೇರೋದ್ರಲ್ಲಿ ತಪ್ಪೇನಿದೆ? ಬೇರೆ ಏನೇ ವಿಚಾರ ಇದ್ರೂ ಕೂಡ ನಮ್ಮ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಇವರೆಲ್ಲರೂ ಊಟಕ್ಕೆ ಸೇರಿದ್ರು ಅಷ್ಟೇ, ನಾನು ಊಟಕ್ಕೆ ಕರೆದ್ರು ಕೂಡ ಸಿಎಂ ಸಿದ್ದರಾಮಯ್ಯನವರು ಊಟಕ್ಕೆ ಬರ್ತಾರೆ, ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿ ಎಂಬಿ ಪಾಟೀಲ್ ಅವರು ಪ್ರಶ್ನೆ ಮಾಡಿದ್ದಾರೆ. ಅಹಿಂದ ನಾಯಕರು ಒಟ್ಟೊಟ್ಟಿಗೆ ಸೇರಿದ್ದಕ್ಕೆ ಸಾಕಷ್ಟು ಕುತೂಹಲ ಹುಟ್ಕೊಂಡಿತ್ತು. ಯಾಕೆಂದ್ರೆ ಈಗಾಗಲೇ ಸಿಎಂ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗು ಒಂದು ಕಡೆ ಇದೆ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಪುನಾರಚನೆ, ಸಂಪುಟದ್ದು ಇವೆಲ್ಲ ಚರ್ಚೆಗಳಾಗ್ತಾ ಇರೋದ್ರಿಂದ ಆ ವಿಷಯಗಳೇನಾದರೂ ಚರ್ಚೆಗೆ ಬಂದ್ವಾ? ಆ ಕುತೂಹಲ ಇತ್ತು. ಎಂಬಿ ಪಾಟೀಲ್ ಅವರೀಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದರೆ ಏನಾಗಿದೆ, ಅಲ್ಲಿ ಇವತ್ತು SC ST ಶಾಸಕರು, ಸಚಿವರು ನಮ್ಮ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಕೂಡಿ ಮುಖ್ಯಮಂತ್ರಿಗಳನ್ನ ಇವತ್ತು ಊಟಕ್ಕೆ ಕರೆದಿದ್ದಾರೆ. ಊಟಕ್ಕೆ ಕರೆದು ಸಹಜವಾಗಿ ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಏನೂ ರಾಜಕೀಯ ಇಲ್ಲ. ಮತ್ತು ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಮನೆಗೆ ಕರೆದ್ರು ಊಟಕ್ಕೆ ಬರ್ತಾರೆ, ಬಂದಿದ್ದು ಯಾರು ಕೂಡ 2-3 ಸಲ. ತಪ್ಪೇನಿದೆ? ಮತ್ತೆ ಈಗ ನಮ್ಮ ಮನೆಗೆ ನಾನು ಮುಖ್ಯಮಂತ್ರಿಗಳು ಕರೆದ್ರು ಬರ್ತಾರೆ, DK ಶಿವಕುಮಾರ್ ಕರೆದ್ರು ಬರ್ತಾರೆ. ಅದಕ್ಕೇನು ಸಂಬಂಧ ಇದೆ? ಹಾಗೇನಿಲ್ಲ. ಇದು ಸತೀಶ್ ಜಾರಕಿಹೊಳಿ ಮನೆಗೆ ಊಟಕ್ಕೆ ಕರೆದಿದ್ದಾರೆ, ಹೋಗಿದ್ದಾರೆ. ಆಗ್ತಾವ ಯಾವುದೂ ಕೂಡ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಹೈಕಮಾಂಡ್ ಇದೆ. ಹೈಕಮಾಂಡು, ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಇವತ್ತು ಏನೇ ಇದು ಬಂದಾಗ ಎಲ್ಲ ಒಂದು ಒಗ್ಗಟ್ಟಿನ ನಿರ್ಣಯ ಎಲ್ಲ ವಿಚಾರದಲ್ಲಿ ಆಗ್ತದೆ. ಆದರೆ ಯಾರು ಮನೆಗೆ ಊಟಕ್ಕೆ ಹೋಗಬೇಕು ಹೋಗಬಾರ್ದು ಅಂತೇಳಿ ಅದನ್ನು ಇನ್ನು ಲಾಸ್ಟ್ ಟೈಮ್ ಅಶ್ವಥ್ ನಾರಾಯಣ ನಮ್ಮ ಮನೆಗೆ ಊಟಕ್ಕೆ ಬಂದು ದೊಡ್ಡ ಸುದ್ದಿ ಮಾಡಿಬಿಟ್ಟಿದ್ದೀವಿ. ಅದಕ್ಕಿಂತ ಸಂಬಂಧ ಬೊಂಬಾಯಿ